ಇವ್ರ ಕೈಯಲ್ಲಿ ಏನೂ ಇಲ್ವಲ್ಲ, ಇವ್ರ ಕೈಲಿ ನಿಭಾಯಿಸ್ಲಕ್ ಆಗ್ತಾ ಇಲ್ಲ. ಕೃಷ್ಣಪ್ಪ ಅವ್ರನ್ನ ನೋಡಿದ್ವಿ, ಎಚ್ ಕೆ ಪಾಟೀಲ್ರು ಏನ್ ಬಹಳ ಶಾಂತವಾಗಿಲ್ಲ, ಆರ್ ವಿ ದೇಶಪಾಂಡೆ ಶಾಂತವಾಗಿಲ್ಲ. ಅವ್ರು ಹೇಳಿದ್ದಾರೆ, ನಾನ್ ನಿಮ್ಮಿಂದ ಗೆಲ್ತಾ ಇಲ್ಲ, ನಾನ್ ಸ್ವಂತ ಗೆಲ್ತಾ ಇದ್ದೀನಿ. ಮಿನಿಸ್ಟರ್ ಮಾಡಿದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ, ನನ್ನ ದಾರಿ ನನಗೆ ಅಂತ ಹೇಳಿದ್ದಾರೆ ಅವರು. ಅದೆಲ್ಲ ವಿಷಯ ಇದೆ. ನಾಗೇಂದ್ರ ಅವರಿಗೆ ಚಾರ್ಜ್ ಶೀಟ್ ಆಗಿರ್ತಕ್ಕಂಥದ್ದು ನಾಡಿಗೆ ಗೊತ್ತು. ಇವರು ಮಿನಿಸ್ಟರ್ ಮಾಡಿಬಿಟ್ಟು ಅವರಿಗೆ ಕ್ಲೀನ್ ಚೀಟಿಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ಕರ್ನಾಟಕ ಎಲ್ಲರಿಗೂ ಕೂಡ ಗೊತ್ತು, ನಾಗೇಂದ್ರ ಅವರನ್ನ ಮತ್ತೆ ವಾಪಸ್ ಮಂತ್ರಿಯನ್ನಾಗಿ ಮಾಡಿದ್ದಕ್ಕೆ ಕಾಂಗ್ರೆಸ್ನಲ್ಲೂ ಅಸಮಾಧಾನ ಇದೆ. ನಾವಂತೂ ಒಪ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ನಾಗೇಂದ್ರ ಅವ್ರನ್ನ ತೆಗಿಲೇಬೇಕು, ಅವರ ರಾಜೀನಾಮೆಯನ್ನ ಕೊಡ್ಲೇಬೇಕು. ನಮ್ದು ಹೋರಾಟ ಇದೆ, ಅದನ್ನ ಹೇಳಿದ್ದೇವೆ. ಬಸವರಾಜ್ ಹೊರಟ್ಟಿ ಅವರಿಗೆ ಇಂಥ ಒಬ್ಬ 47 ವರ್ಷಗಳಿಂದ MLC ಆಗಿರ್ತಕ್ಕಂಥವ್ರು, ಮೋಸ್ಟ್ ಸೀನಿಯರ್ ಇಡೀ ದೇಶದಲ್ಲಿ. 6 ಕಡೆಗಳಲ್ಲಿ ಏನು ವಿಧಾನ ಪರಿಷತ್ ಇದೆ, 6 ಕಡೆಗಳಲ್ಲಿ ಹೋಲಿಕೆ ಮಾಡಿದ್ರೆ ಮೋಸ್ಟ್ ಸೀನಿಯರ್. ಮತ್ತು ಇಳಿಸೋದಕ್ಕೆ ಒಂದು ರೀತಿ ನೀತಿ ಇದೆ, ಪ್ರಜಾಸತ್ತಾತ್ಮಕವಾಗಿ ಮತ್ತು ಸಾಂವಿಧಾನಿಕವಾಗಿ ಅವ್ರನ್ನ ಇಳಿಸೋದು ಸದನದಲ್ಲಿಯೇ ಇಳಿಸ್ಬೇಕು ಅವ್ರನ್ನ. ಅವ್ರೇನ್ ಹೇಳಿದ್ರು, 14ನೇ ತಾರೀಕು ನಾನು ರಾಜೀನಾಮೆಯನ್ನ ಕೊಡ್ತೇನೆ, ಬಹಳ ವರ್ಷಗಳಿಂದ ನಾನು ಸದನದಲ್ಲಿದ್ದೀನಿ, ನಾನು ಎಲ್ಲರಿಗೂ ಕೂಡ ಒಂದು ಅಭಿನಂದನೆ ಹೇಳಿ ನನಗೆ ಸಹಕಾರ ಮಾಡಿದಿರಿ ಇದುವರೆಗೆ, ಹಾಗಾಗಿ ನಾನು ಇದುವರೆಗೆ ಕೋಆಪರೇಟ್ ಮಾಡಿರ್ತಕ್ಕಂಥ ನಿಮ್ ಎಲ್ರಿಗೂ ಕೂಡ ಒಂದು ಅಭಿನಂದನೆಯನ್ನ ಸಲ್ಲಿಸಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಅಷ್ಟಕ್ಕೂ ಕೂಡ ಸುಮ್ಮನಿಲ್ಲ, ಭಯವನ್ನ ಉಂಟು ಮಾಡಿ ಮತ್ತು ನಾನು ಕೆಲವೆಲ್ಲ ವಿಷಯಗಳನ್ನ ಹೇಳಕ್ ಹೋಗೋದಿಲ್ಲ, ಅವರಿಗೆ ಎದುರಿಸಿ 15-20 ಜನ MLCಗಳು, ಮುಖ್ಯಮಂತ್ರಿಗಳು ಮತ್ತೆ ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರು ಹೋಗಿ ಅವ್ರ ಹತ್ರ ಲೆಟರ್ ತರಿಸಿ, ಯಾರು ಬಸವರಾಜ್ ಹೊರಟ್ಟಿ ಅವರ PS ಕಡೆಯಿಂದಾನೇ ಲೆಟರ್ ತರಿಸಿ ಅಲ್ಲೇ ಆಫೀಸ್ ನಲ್ಲಿ ಟೈಪ್ ಮಾಡಿಸಿ ಸಿಗ್ನೇಚರ್ ಅಲ್ಲೇ ಹಾಕ್ಸಿದ್ದಾರೆ. ಇದ ಪ್ರಜಾಪ್ರಭುತ್ವ, ಇದ ಸಂವಿಧಾನ. ಇಡೀ ವಿಧಾನ ಪರಿಷತ್ಗೆ, ಇಡೀ ನಾಡಿಗೆ, ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಇದು. ಬಹಳ ಬೇಜಾರಾಗಿದ್ದಾರೆ ಯಾರು ಹೊರಟ್ಟಿ ಅವರು. ಹಾಗಾಗಿ ಆ ರೀತಿಯ ಒಬ್ಬ ಹಿರಿಯ ಸದಸ್ಯರನ್ನ, ಹಿರಿಯ ಸಭಾಪತಿಯರನ್ನ ಈ ತರ ನಡೆಸ್ಕೊಂಡಿದ್ದು ಖಂಡಿತ ಕ್ಷಮಿಸಲು ಅಸಾಧ್ಯವಾಗಿರ್ತಕ್ಕಂಥ ಸಂಗತಿ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತಿನ ಒಂದು ಡೆಲಿಗೇಷನ್ ಗವರ್ನರ್ ಅವ್ರಿಗೂ ಕೂಡ ಹೋಗಿ ಒಂದು ಮೆಮೊರಂಡಮ್ ಅನ್ನ ಕೊಡ್ತಾ ಇದ್ದಾರೆ. ಮಧ್ಯಪ್ರವೇಶ ಮಾಡಬೇಕು, ಏನು ಹೊರಟ್ಟಿ ಅವ್ರಿಗೆ ಆಗಿರ್ತಕ್ಕಂಥ ಅಪಮಾನ ಏನಿದೆ ಅದರ ಬಗ್ಗೆ ಒಂದು ಸರಿಯಾದ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಮನವಿಯನ್ನ ಕೊಡೋರಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರು, ಪ್ರತಿಪಕ್ಷ ನಾಯಕರು ಅಲ್ಲಿ ಹೇಳಿದ್ದಾರೆ, ಮಹಿಳಾ ಬಿಲ್ಗೂ ಕೂಡ ಅವರು ವಿರೋಧ ಮಾಡಿದ್ರು. ಎಲ್ಲಿ ಪಾರ್ಲಿಮೆಂಟ್ ಅಲ್ಲಿ. ಕರ್ನಾಟಕ ರಾಜ್ಯದಲ್ಲಿ ಸಚಿವ ಸಂಪುಟದ 33 ಜನರ ಪೈಕಿ ಒಬ್ರನ್ನು ಕೂಡ ಮಹಿಳಾ ಸಚಿವೆಯನ್ನಾಗಿ ಮಾಡಿಲ್ಲ. ಇದ ಮಹಿಳೆಯರಿಗೆ ಕೊಡ್ತಕ್ಕಂಥ ಗೌರವ? ಉತ್ತರಿಸ್ಬೇಕಿದಕ್ಕೆ. ಮೈ ಲಡ್ಕಿ ಹೂ ಲಡ್ಸಕ್ತಾ ಹೂ ಹೇಳಕ್ ಬರುತ್ತೆ, ನಿಮ್ ಸಚಿವ ಸಂಪುಟದಲ್ಲಿ ಒಬ್ರಿಗೆ ಖಾತೆ ಕೊಡಕ್ ಬರಲ್ಲ, ಒಬ್ರಿಗೆ ಸಚಿವರನ್ನ ಮಾಡಕ್ ಇದ ನಿಮ್ ಲಡ್ಕಿ ಹೂ ಲಡ್ಸಕ್ತಾ ಹೂ. ಇದಕ್ಕೆ ಉತ್ತರಿಸ್ಬೇಕು ಪ್ರಿಯಾಂಕಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು. ನೀವು ಅಲ್ಲಿನೂ ವಿರೋಧ ಮಾಡ್ತೀರಿ ಪಾರ್ಲಿಮೆಂಟ್ ಅಲ್ಲಿ 33%ಗೆ, ಇಲ್ಲಿ ಸಚಿವ ಸಂಪುಟದಲ್ಲಿ ಮಹಿಳೆಗೆ ಸಚಿವ ಸ್ಥಾನ ಕೊಡಕ್ಕೆ ತಯಾರಿಲ್ಲ. ಇಡೀ ಸಮಾಜದ 50% ಇದ್ದಾರೆ ಮಹಿಳೆಯರು. ಇದ ನಿಮ್ ಸಾಮಾಜಿಕ ನ್ಯಾಯ? ವೆರ್ ಇಸ್ ಸೋಷಿಯಲ್ ಜಸ್ಟಿಸ್ ಇನ್ ಯುವರ್ ಪಾರ್ಟಿ? ಧನ್ಯವಾದ.
ನಾವು ಸಪೋರ್ಟ್ ಮಾಡಿದೀವಿ. ನಿನ್ನೆ ಎಲ್ಲ ಮೀಟಿಂಗ್ ಮಾಡಿದೀವಿ. ಅಶೋಕ್ ಅವರು ಭಾಗವಹಿಸ್ತಿದ್ದಾರೆ, ನಮ್ಮ ಅಶ್ವಥ್ ನಾರಾಯಣ ಹೋಗ್ತಿದ್ದಾರೆ. ಇವತ್ ಕುಮಾರಸ್ವಾಮಿ ಅವರು ಆರ್ ಅಶೋಕ್ ಅವರೇ ಉದ್ಘಾಟನೆ ಮಾಡೋರಿದ್ದಾರೆ.